ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ಸೈಡ್ ಕಟ್ ಕುರ್ತಿ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಇದು ಫ್ಯಾಬ್ರಿಕ್ ಲೆಂತು, ಇದು ಫ್ಯಾಬ್ರಿಕ್ ವಿಡ್ತು. ಫ್ಯಾಬ್ರಿಕ್ ನಾನು 3 ಮೀಟರ್ ತೊಗೊಂಡಿದ್ದೀನಿ. ಈಗ ನಾನು ಉದ್ದಕ್ಕೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಫ್ಯಾಬ್ರಿಕನ್ನು ಈಗ ನಾನು 4 ಫೋಲ್ಡಲ್ಲಿ ಮಾಡ್ಕೋತಾ ಇದ್ದೀನಿ. ಇದು ವಿಡ್ತಿಗೆ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ನಾನು 12.5 ಇಂಚಿಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಕ್ಕೆ. ಈ ಕುರ್ತಿ ಸ್ಲೀವ್ಸ್ ಡಿಸೈನನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದವರು ಚೆಕ್ ಮಾಡ್ಬೋದು. ಈ ಕಡೆ ಫೋಲ್ಡ್ ಸೈಡ್ ಇದೆ, ಇಲ್ಲಿ ಓಪನ್ ಸೈಡ್ ಇದೆ. ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ನಾನು ಬೋಟ್ ನೆಕ್ ಮಾಡ್ತಾ ಇದ್ದೀನಿ. ಬೋಟ್ ನೆಕ್ ವಿಡ್ತ್ ನಾನು ಇಲ್ಲಿ 7 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಆರ್ಮೋಲ್ನು ನಾನು 7 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಇಲ್ಲಿ ಚೆಸ್ಟ್ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಚೆಸ್ಟ್ ನಾನು 12 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಚೆಸ್ಟ್ ಸೈಜ್ ಎಷ್ಟಿರುತ್ತೋ ಅದನ್ನು 4ರಿಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ತೊಗೋಬೇಕು. ನಾನಿಲ್ಲಿ 12 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಶೋಲ್ಡರ್ದಿಂದ ನಾನು ವೇಸ್ಟ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ವೇಸ್ಟ್ ಲೆಂತ್ ಅಂದರೆ ನಡೆದ ಉದ್ದ ನಾನು 14.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಶೋಲ್ಡರ್ದಿಂದ ಹಿಪ್ ಲೆಂತನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಹಿಪ್ ಲೆಂತ್ ಅಂದರೆ ಸೊಂಟದ ಉದ್ದ ನಾನು 20 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನಡದ ಉದ್ದ ಮಾರ್ಕ್ ಮಾಡಿದ್ದೀನಿ. ಅಲ್ಲಿ ನಾನು ನಡದ ಸುತ್ತಳತೆಯನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನಡದ ಸುತ್ತಳತೆ ನಾನಿಲ್ಲಿ 10 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮ್ಮ ನಡದ ಸುತ್ತಳತೆ ಎಷ್ಟಿರುತ್ತೋ ಅದನ್ನು 4ರಿಂದ ಡಿವೈಡ್ ಮಾಡಿ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ತೊಗೋಬೇಕು. ಇಲ್ಲಿ ನಾನು ಹಿಪ್ ಲೆಂತ್ ಮಾರ್ಕ್ ಮಾಡ್ತಾ ಇದ್ದೀನಿ. ಹಿಪ್ ಲೆಂತ್ ನಾನು 12 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ 3 ಪಾಯಿಂಟನ್ನು ಕೂಡಿಸ್ಕೊಂಡು ಕುರ್ತಿ ಶೇಪ್ ಹಾಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಈಗ ಈ ಪಾಯಿಂಟನ್ನು ನಾನು ಕ್ರಾಸಲ್ಲಿ ಗೆರೆ ಎಳ್ಕೊಂಡು ಬಾಟಮ್ವರೆಗೂ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ಎ ಶೇಪಲ್ಲಿ ಕುರ್ತಿ ಶೇಪನ್ನು ಹಾಕೋಬೇಕು. ಇಲ್ಲಿ ಬಾಟಮಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಕುರ್ತಿ ಶೇಪ್ ಹಾಕೋತಾ ಇದ್ದೀನಿ. ಇದರಿಂದ ಹೊಲದ ಮೇಲೆ ಕಾರ್ನರ್ ಹೊರಗಡೆ ಕಾಣಿಸೋದಿಲ್ಲ. ಈ ಕುರ್ತಿಗೆ ನಾನು ಬೋಟ್ ನೆಕ್ಕನ್ನು ಇಡ್ತಿದ್ದೀನಿ. ಬೋಟ್ ನೆಕ್ ವಿಡ್ತಿಲಿ ನಾನು 4 ಇಂಚ್ಗೆ ಮಾರ್ಕ್ ಮಾಡ್ತಿದ್ದೀನಿ. ಹಾಗೆ ಬೋಟ್ ನೆಕ್ ಲೆಂತ್ ಫ್ರಂಟ್ ಮತ್ತು ಬ್ಯಾಕ್ ನೆಕ್ ನಾನು 4.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಮಾರ್ಕ್ ಮಾಡಿ ಇಲ್ಲಿ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ಫ್ರಂಟ್ ನೆಕ್ ಮತ್ತು ಬ್ಯಾಕ್ ನೆಕ್ ಲೆಂತು ಸೇಮ್ ಇದೆ. ಇಲ್ಲಿ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಲೈನಿಂದ ಹಾಫ್ ಮಾರ್ಕ್ ಮಾಡಿ ಈ ಥರ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮೋಲ್ ಶೇಪನ್ನು ಡ್ರಾ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಆರ್ಮೋಲ್ ಶೇಪ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪ್ ಡಿಫ್ರೆನ್ಸು ಅರ್ಧ ಇಂಚ್ ಇರುತ್ತೆ. ಈಗ ಮಾರ್ಕಿನ ಮೇಲೆ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಆರ್ಮೋಲ್ ಶೇಪ್ದಿಂದ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಆರ್ಮೋಲನ್ನು ಕಟ್ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ. ತೆಗೆದಿಟ್ಕೊಂಡು ಈ ಥರ ಮತ್ತೆ ಫೋಲ್ಡ್ ಮಾಡಿಕೊಂಡು ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೋತೀನಿ. ಈಗ ಕಟ್ ಮಾಡ್ಕೊಂಡಿದ್ದೀನಿ ಆರ್ಮೋಲ್ ಶೇಪನ್ನು. ಈಗ ಕುರ್ತಿ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಕುರ್ತಿನ ಸೀದಾ ಮಾಡ್ಕೋತಾ ಇದ್ದೀನಿ. ಕುರ್ತಿ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಆ ಲೈನನ್ನು ಬಾಟಮ್ವರೆಗೂ ಗೆರೆ ಎಳ್ಕೊಂಡು ಕೂಡಿಸ್ಕೋಬೇಕು. ಇಲ್ಲಿ ನೋಡಿ, ನಾನಿಲ್ಲಿ ಗೆರೆ ಎಳಿತಾ ಇದ್ದೀನಿ. ಇಲ್ಲಿ ಕುರ್ತಿ ಸೈಡ್ ಕಟ್ ಸಲುವಾಗಿ ಸೆಂಟರ್ ಲೈನಿಂದ ನಾನು 3.5 ಇಂಚಿಗೆ ಮಾರ್ಕ್ ಮಾಡಿ ಆ ಲೈನನ್ನು ಕೂಡ ನಾನು ಬಾಟಮ್ವರೆಗೂ ಸ್ಟ್ರೇಟಾಗಿ ಲೈನ್ ಎಳ್ಕೊಂಡು ಕೂಡಿಸ್ಕೋತಾ ಇದ್ದೀನಿ ಬಾಟಮ್ವರೆಗೂ. ಇಲ್ಲಿ ಸ್ಮಾಲ್ ಸೈಜ್ ಇದ್ದರೆ 3 ಇಂಚ್ ತೊಗೋಬೋದು. ಇಲ್ಲಿ ಕುರ್ತಿ ಸೈಡ್ ಸ್ಲಿಟ್ ಬರುತ್ತೆ. ಇಲ್ಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕುರ್ತಿ ಸೆಂಟರ್ಗೆ ಮಾರ್ಕ್ ಮಾಡಿ ಸೆಂಟರ್ದಿಂದ 3.5 ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಗೆರೆ ಎಳ್ಕೊಂಡಿದ್ದೀನಿ. ಈಗ
3.5 ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಗೆರೆ ಎಳ್ಕೊಂಡಿದ್ದೀವಿ. ಆ ಲೈನನ್ನು ಸೀದಾ ಕಟ್ ಮಾಡ್ಕೋಬೇಕು. ಈ ಥರ ನೋಡಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ಲೈನ್ ಮೇಲೆ. ಇಲ್ಲಿ ಎರಡೂ ಕಡೆ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಬೇಕು ನಾನು, ಆಮೇಲೆ ತೋರಿಸ್ಕೊಡ್ತೀನಿ ಕುರ್ತಿ ಸ್ಟಿಚ್ ಮಾಡೋ ಮುಂದೆ. ಈಗ ನಾನು ಸ್ಲೀವ್ಸ್ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋನ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಬೋದು. ಸ್ಲೀವ್ಸ್ ಕಟ್ಟಿಂಗು ಸ್ಟಿಚಿಂಗು ಈಸಿ ಮೆಥಡಲ್ಲಿ ಹೇಳಿದ್ದೀನಿ, ಆ ವಿಡಿಯೋನ ಒಂದು ಸರ್ತಿ ಚೆಕ್ ಮಾಡಿ. ಈಗ ನಾನು ಕುರ್ತಿ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಸ್ಟ್ರಿಪ್ ವಿಡ್ತು 3 ಇಂಚಿದೆ. ಇದನ್ನು ಲೆಫ್ಟ್ ಸೈಡು ಈ ಥರ ಇಟ್ಕೊಂಡು ಅದ್ರ ಮೇಲೆ ಒಂದು 1/4 ಇಂಚ್ ಬಿಟ್ಕೊಂಡು ಸ್ಟಿಚ್ ಹಾಕೋಬೇಕು ಮೊದಲಿಗೆ. ಆಮೇಲೆ ಅರ್ಧ ಇಂಚ್ ಒಳಗಡೆ ಫೋಲ್ಡ್ ಮಾಡಿ ಈ ಥರ 1 ಇಂಚ್ ಹೊರಗಡೆ ಬರೋ ಥರ ಈ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಆಮೇಲೆ ಈ ಸೈಡ್ನೂ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಈ ಸ್ಟ್ರಿಪ್ ಹಿಡಿದು 2 ಇಂಚಿದೆ. ಅದನ್ನು 1/4 ಇಂಚ್ ಬಿಟ್ಕೊಂಡು ಸ್ಟಿಚ್ ಮಾಡಿ ಒಳಗಡೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಈ ಪಾರ್ಟನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನಿಮಗೆ. ಕುರ್ತಿನ ನಾನು ಉಲ್ಟಾ ಇಟ್ಕೊಂಡಿದ್ದೀನಿ, ಇದು ಉಲ್ಟಾ ಸೈಡ್. ಅದ್ರ ಮೇಲೆ ಈ ಥರ ಸ್ಟ್ರಿಪ್ಪನ್ನು ಇಟ್ಕೊಂಡು ಒಂದು 1/4 ಇಂಚ್ ಬಿಟ್ಕೊಂಡು ಸ್ಟಿಚ್ ಹಾಕೋಬೇಕು ಮೊದಲಿಗೆ. ನೋಡಿ ಈ ಥರ ಬಾಟಮ್ವರೆಗೂ ಇದೇ ಥರ ಸ್ಟಿಚ್ ಹಾಕೋಬೇಕು. ಈಗ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫೋಲ್ಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಇಂಚ್ ಒಳಗಡೆ ಫೋಲ್ಡ್ ಮಾಡಿ ಈಗ ಸ್ಟಿಚ್ ಹಾಕ್ಕೊಂಡಿದ್ದೀವಿ. ಮೊದಲಿಗೆ ಜಾಯಿಂಟ್ ಮಾಡ್ಕೊಂಡಿದ್ದೀವಿ ಸ್ಟ್ರಿಪ್ಪನ್ನು ಅಲ್ಲಿ, ಅದ್ರ ಮೇಲೇ ಈ ಥರ ಮತ್ತೆ ಸ್ಟಿಚ್ ಮಾಡ್ಕೋಬೇಕು. 1 ಇಂಚ್ ಹೊರಗಡೆ ಬರಬೇಕು ಈ ಸ್ಟ್ರಿಪ್. ಇದನ್ನು ಸಹಿತ ಬಾಟಮ್ವರೆಗೂ ಇದೇ ಥರ ಸ್ಟಿಚ್ ಹಾಕೋಬೇಕು. ನಿಮಗೆ ಯಾವ ಥರ ಕುರ್ತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಬೇಕು ವಿಡಿಯೋ, ಅದನ್ನು ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಆ ಕುರ್ತಿ ಕಟ್ಟಿಂಗ್ ತೋರಿಸ್ಕೊಡ್ತೀನಿ. ನಾನು ಇದೇ ಥರ ಬಾಟಮ್ವರೆಗೂ ಸ್ಟಿಚ್ ಹಾಕೋತಾ ಇದ್ದೀನಿ. ಈಗ ಇನ್ನೊಂದು ಸೈಡ್ ಕುರ್ತಿ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ 1/4 ಇಂಚ್ ಬಿಟ್ಕೊಂಡು ನಾನು ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸರ್ತಿ ಒಳಗಡೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಟಾಪ್ ಸ್ಟಿಚ್ ಹಾಕೋಬೇಕು. ಈಗ 2 ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿಕೊಂಡು. ಈ ಥರ ನೆಕ್ ಕರೆಕ್ಟಾಗಿ ಬರೋ ಥರ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಕಟ್ ಮಾಡ್ಕೋಬೇಕು. ಈಗ ಲೆಫ್ಟ್ ಸೈಡನ್ನು ಈ ಥರ ರೈಟ್ ಸೈಡ್ ಮೇಲೆ ಇಟ್ಕೊಂಡು ಶೋಲ್ಡರ್ದಿಂದ 35 ಇಂಚ್ವರೆಗೂ ಮಾರ್ಕ್ ಮಾಡಿ ಅಲ್ಲಿವರೆಗೂ ನಾವು ಸ್ಟಿಚ್ ಹಾಕೋಬೇಕು. ಆಮೇಲೆ ಕೆಳಗಡೆ ಸ್ಲಿಟ್ ಬರುತ್ತೆ. ಇಲ್ಲಿ ಸ್ಟಿಚ್ಚನ್ನು ಯಾವ ಥರ ಹಾಕೋಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೈಡ್ ಹಾಕೋಬೇಕು ಸ್ಟಿಚ್ಚನ್ನು. ಈಗ ನಾನು ಸ್ಟಿಚ್ಚನ್ನು ಹಾಕೋತಾ ಇಲ್ಲ, ಇಲ್ಲಿ ಪಿನ್ಸನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ನೆಕ್ ಮಾಡ್ಕೋಬೇಕು ಅದಕ್ಕೆ. ಈಗ ಮೊದಲಿಗೆ ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟನ್ನು ಫ್ರಂಟ್ ಪಾರ್ಟ್ ಮೇಲೆ ಈ ಥರ ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು ಅರ್ಧ ಇಂಚ್ ಬಿಟ್ಕೊಂಡು ಈ ಥರ ಡಬಲ್ ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ನೆಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಟ್ರಿಪ್ ತೊಗೊಂಡಿದ್ದೀನಿ. ಸ್ಟ್ರಿಪ್ನ ವಿಡ್ತು 1.5 ಇಂಚ್ ಇದೆ. ಅದನ್ನು ಈ ಥರ 1/4 ಇಂಚ್ ಬಿಟ್ಕೊಂಡು ಸ್ಟಿಚ್ ಹಾಕೋಬೇಕು ಮೊದಲಿಗೆ. ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ಆಮೇಲೆ ಕಟ್ ಮಾಡ್ಕೋಬೇಕು. ಕಟ್ ಹಾಕ್ಕೊಂಡು ಆಮೇಲೆ ಒಳಗಡೆ ಈ ಥರ ಫೋಲ್ಡ್ ಮಾಡಿ ಒಳಗಡೆ ಕೈ ಹೊಲಿಗೆ ಹಾಕೋಬೇಕು. ಇಲ್ಲಿ ಸ್ಟ್ರಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ, ಅಂದರೆ ನೆಕ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಿಚ್ ಹಾಕೋತೀನಿ. ಇಲ್ಲಿ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಾನು ಹೇಳಿದ್ನೆಲ್ಲ ಶೋಲ್ಡರ್ದಿಂದ 35 ಇಂಚ್ವರೆಗೂ ಮಾರ್ಕ್ ಮಾಡಿ ಅಲ್ಲಿವರೆಗೂ ಸ್ಟಿಚ್ ಹಾಕೋಬೇಕು. ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ ಸೆಂಟರ್ಗೆ ಕಟ್ ಮಾಡಿಕೊಂಡು ಸೆಂಟರನ್ನು ಸೆಂಟರ್ಗೆ ಜೋಡಿಸ್ಕೊಂಡು ಈ ಥರ ಅರ್ಧ ಇಂಚ್ ಬಿಟ್ಕೊಂಡು ಫುಲ್ ರೌಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ.
ಈಗ ಕುರ್ತಿನ ಉಲ್ಟಾ ಮಾಡಿಕೊಂಡು ಹಿಪ್ ಸೈಜ್ವರೆಗೂ ಅಂದರೆ ಹಿಪ್ ಲೆಂತ್ವರೆಗೂ 2 ಇಂಚ್ ಬಿಟ್ಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು. ಆಮೇಲೆ ಬಾಟಮ್ವರೆಗೂ ಅರ್ಧ ಇಂಚ್ ಬಿಟ್ಕೊಂಡು ಸ್ಟಿಚ್ ಹಾಕೋಬೇಕು. ಆಮೇಲೆ ಇಲ್ಲಿ ಬಾಟಮಲ್ಲಿ ಡಬಲ್ ಸರ್ತಿ ಫೋಲ್ಡ್ ಮಾಡಿ ಫುಲ್ ರೌಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಕೊನೆಗೆ ಇಲ್ಲಿ ಬಟನ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.